ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈ ವರ್ಷ ಜುಲೈ ತಿಂಗಳಲ್ಲಿನೇ ಮಳೆ ಪ್ರಮಾಣ ಹೆಚ್ಚಾಗಿ ಪ್ರವಾಹದ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಬಂದಿದೆ. ಇದಕ್ಕೂ ಮುನ್ನ ಏಪ್ರಿಲ್ ಮೇದಲ್ಲೂ ಕೂಡ ಆವಾಗವಾಗ ಮಳೆ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಜೂನ್ವರೆಗೂ ಆ್ಯಾವ್ರೇಜ್ ರೈನ್ಫಾಲ್ ಇದ್ದಿದ್ದು ಜುಲೈ ತಿಂಗಳಲ್ಲಿ ಏಕಾಏಕಿ ಕಳೆದ ಒಂದು 10 ದಿವಸ ಒಳಗಡೆ ಅತಿ ಹೆಚ್ಚು ಮಳೆ ಬಿದ್ದಿದ್ದರಿಂದ ವಾಡಿಕೆಗಿಂತ ಹೆಚ್ಚು ಮಳೆ ಆ್ಯಾವ್ರೇಜ್ ಆಗಿ ಈ 4 ಜಿಲ್ಲೆಗಳಲ್ಲಿ ಬಿದ್ದಿದೆ ಮತ್ತು ಕೆಲವು ಉತ್ತರ ಕರ್ನಾಟಕದ ಭಾಗದಲ್ಲಿ ಕೂಡ ಇವತ್ತು ಬಿದ್ದಿದೆ. ಹೀಗಾಗಿ ಒಟ್ಟಾರೆ ಇಡೀ ರಾಜ್ಯದ ಚಿತ್ರವನ್ನು ಹೇಳಬೇಕಾದ್ರೆ ಇದುವರೆಗೂ 32 ಜೀವಹಾನಿಯಾಗಿದೆ. ಮತ್ತು 5 ಜನ ಮಿಸ್ಸಿಂಗ್ ಇದ್ದಾರೆ. 34 ಜನಕ್ಕೆ ಇಂಜರಿ ಆಗಿದೆ. ಮುನ್ನೂರಕ್ಕಿಂತ ಹೆಚ್ಚು ಜನರನ್ನು ಇವಾಕ್ಯುಯೇಟ್ ಮಾಡಿ ಉಳಿಸಲಾಗಿದೆ. 14 ರಿಲೀಫ್ ಕ್ಯಾಂಪ್ ಇದೆ ಮತ್ತು 4 NDRF ಟೀಮು ಕೆಲಸ ಮಾಡ್ತಾಯಿದೆ. ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ರಾಯಚೂರು ಜಿಲ್ಲೆಗಳಲ್ಲಿ NDRF ಟೀಮ್ ಕೆಲಸ ಮಾಡ್ತಾಯಿದೆ. 4 SDRF ಟೀಮ್ ಕೆಲಸ ಮಾಡ್ತಾಯಿದೆ. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SDRF ಕೆಲಸ ಮಾಡ್ತಾಯಿದೆ. ನಾವು ಈ 3 ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ 5 ಜನ ತೀರೋಗಿದ್ದಾರೆ. ಉತ್ತರ ಕನ್ನಡದಲ್ಲಿ 3 ಜನ. ಉಡುಪಿಯಲ್ಲಿ ಯಾವುದೂ ಜೀವಹಾನಿಯಾಗಿಲ್ಲ. ಒಟ್ಟು 8 ಜನ ತೀರೋಗಿದ್ದಾರೆ. ಸುಮಾರು 216 ಹೆಕ್ಟೇರು ದಕ್ಷಿಣ ಕರ್ನಾಟಕದಲ್ಲಿ ಕ್ರಾಪ್ ಲಾಸ್ ಆಗಿದೆ. 129 ಹೆಕ್ಟೇರು ಉಡುಪಿಯಲ್ಲಾಗಿದೆ. ಉತ್ತರ ಕನ್ನಡದಲ್ಲಿ ಅಲ್ಪ ಪ್ರಮಾಣ ಆಗಿದೆ. ಒಟ್ಟು 355 ಹೆಕ್ಟೇರ್ ಪ್ರದೇಶ ಅಗ್ರಿಕಲ್ಚರ್ ಮತ್ತು ತೋಟಗಾರಿಕೆಯ ಲಾಸ್ ಆಗಿದೆ. ಆಮೇಲೆ ಮನೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 429 ಮನೆಗಳು ಲಾಸ್ ಆಗಿದ್ದಾವೆ. ಉತ್ತರ ಕರ್ನಾಟಕದಲ್ಲಿ 437 ಮನೆಗಳು ಲಾಸ್ ಆಗಿದ್ದಾವೆ. ಉಡುಪಿಯಲ್ಲಿ 196 ಲಾಸ್ ಆಗಿದೆ. ಒಟ್ಟು 3 ಜಿಲ್ಲೆಯಲ್ಲಿ 1062 ಮನೆಗಳು ಲಾಸ್ ಆಗಿದ್ದಾವೆ. ಅದರಲ್ಲಿ ABC ಅಂತಿದೆ. ಪೂರ್ಣ ಪ್ರಮಾಣದಲ್ಲಿ ಲಾಸ್ ಆಗಿರುವಂಥದ್ದು 58, ಮೇಜರ್ ಲಾಸ್ ಆಗಿರುವಂಥದ್ದು 26, ಅಲ್ಪ ಲಾಸ್ ಆಗಿರುವಂಥದ್ದು 1062. ಒಟ್ಟು 2187 ಮನೆಗಳು ಲಾಸ್ ಆಗಿದ್ದಾವೆ. ಅದಲ್ಲ, ಒಟ್ಟು 1062 ಲಾಸ್ ಆಗಿದೆ. ಆಗಲೇ ಹೇಳಿದ್ದು ಸರಿ ಇದೆ. ದಕ್ಷಿಣ ಕನ್ನಡ 429, ಉತ್ತರ ಕನ್ನಡ 437, ಉಡುಪಿ 196, ಒಟ್ಟು 1062 ಮನೆಗಳು ಲಾಸ್ ಆಗಿದೆ. ರೋಡ್ಗಳು PWD ಮತ್ತು RDPR ಸೇರಿ 2 ಸೇರಿದು ದಕ್ಷಿಣ ಕನ್ನಡ 727 ಕಿಲೋಮೀಟರ್ ಲಾಸ್ ಆಗಿದೆ. ಉತ್ತರ ಕನ್ನಡಕ್ಕೆ 500 ಕಿಲೋಮೀಟರ್ ಲಾಸ್ ಆಗಿದೆ. ಉಡುಪಿ 960 ಕಿಲೋಮೀಟರ್ ಲಾಸ್ ಆಗಿದೆ. ಒಟ್ಟು 2187 ಕಿಲೋಮೀಟರು PWD ಮತ್ತು RDPR ರಸ್ತೆಗಳ ಲಾಸ್ ಆಗಿದೆ. ಅದೇ ರೀತಿ 3 ಜಿಲ್ಲೆಗಳಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳು ಬಿದ್ದಿರುವಂಥದ್ದು 5595. ಇದರಲ್ಲಿ ಬಹುತೇಕವಾಗಿ ಇರೆಕ್ಷನ್ ಕೆಲಸ ಬರದಿಂದ ಸಾಗಿದೆ. ಬಹುತೇಕವಾಗಿ ಇರೆಕ್ಷನ್ ಕೂಡ ಮಾಡಿದ್ದೇವೆ. ಟ್ರಾನ್ಸ್ಫಾರ್ಮರ್ 422 3 ಜಿಲ್ಲೆಗಳು ಸೇರಿ ನಾನು ಹೇಳ್ತಿರೋದು, ಅವುಗಳನ್ನು ಕೂಡ ರಿಸ್ಟೋರ್ ಮಾಡೋ ಕಾರ್ಯಕ್ರಮ ಈಗಾಗಲೇ ನಡೆದಿದೆ.
168 ಬ್ರಿಡ್ಜು ಮತ್ತು ಕಲ್ವರ್ಟ್ಗಳು ಲಾಸ್ ಆಗಿದೆ. 12 ರಿಲೀಫ್ ಕ್ಯಾಂಪ್ಗಳನ್ನು ನಾವು ಮಾಡಿದ್ದೀವಿ. ಇನ್ನು ಕೆಲವು ನಾಮ್ಸ್ಗಳನ್ನು ನಾವು ಹೊಸದಾಗಿ ಮಾಡಿರುವಂಥದ್ದು, ರಿಲೀಫ್ ಅಮೌಂಟನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಈಗಾಗಲೇ ಆದೇಶ ಆಗಿದೆ. ಮನೆ ಬಿದ್ದ ತಕ್ಷಣ NDRF ಪ್ರಕಾರ 3,200 ಕೊಡಬೇಕಾಯಿತು. ರಾಜ್ಯ ಸರ್ಕಾರ 6,800 ರೂಪಾಯಿ ಅಧಿಕವಾಗಿ ಕೊಟ್ಟು 10,000 ರೂಪಾಯಿನ ಮನೆ ಹಾನಿ ಆದ ತಕ್ಷಣ ಕೊಡಬೇಕು ಅಂತೇಳಿ ಆದೇಶವನ್ನು ಈಗಾಗಲೇ ಮಾಡಿದ್ದೇವೆ, ಕಾರ್ಯಗತ ಆಗ್ತಾಯಿದೆ. ಆಮೇಲೆ ಹೌಸ್ ಡ್ಯಾಮೇಜು ABC ಅಂತ ಮಾಡಿ, A ಇದಕ್ಕೆ 5 ಲಕ್ಷ, B ಇದಕ್ಕೆ 3 ಲಕ್ಷ, ಮೈನರ್ ಲಾಸ್ ಅಂದರೆ 50,000. ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ A ಕ್ಯಾಟಗರಿಯಲ್ಲಿ 4 ಲಕ್ಷ ಹೆಚ್ಚು ಕೊಡ್ತೇವೆ. 95,100 ಕೊಡ್ತಾರೆ ಅವರು, ನಾವು 4 ಲಕ್ಷ ಹೆಚ್ಚಿಗೆ ಕೊಡ್ತೇವೆ. Bಯಲ್ಲಿ ಅವರು 95,100 ಕೊಡ್ತಾರೆ, ನಾವು 3 ಲಕ್ಷ ಹೆಚ್ಚಿಗೆ ಕೊಡ್ತೇವೆ. ಮತ್ತು ಮೈನರ್ ಲಾಸ್ ಆದರೆ 5,000 ರೂಪಾಯಿ ಕೊಡ್ತಾರೆ ಅವರು, ಈಗ 50,000 ರೂಪಾಯಿನ ಕೊಡ್ತಾಯಿದ್ದೇವೆ. ಮತ್ತು ಅಗ್ರಿಕಲ್ಚರ್ ಲಾಸ್ ಕ್ರಾಪ್ ಇನ್ಪುಟ್ ಸಬ್ಸಿಡಿಯನ್ನು ಈ ಒಣ ಬೇಸಾಯಕ್ಕೆ, ಇಡೀ ರಾಜ್ಯಕ್ಕೆ ಇದು ಒಣ ಬೇಸಾಯಕ್ಕೆ 6,800 NDRFದವ್ರು ಕೊಡ್ತಾರೆ. ನಾವು ಕಳೆದ ಬಾರಿ ಅದನ್ನು 13,600ಗೆ ಹೆಚ್ಚಿಗೆ ಮಾಡಿದ್ವಿ. ರಾಜ್ಯ ಸರ್ಕಾರ 6,800 ಕೈಲಿ ಹಾಕಿ ಕೊಡ್ತಾಯಿದೆ. ಅದನ್ನು ಈ ವರ್ಷವೂ ಕೂಡ ಮುಂದುವರಿಸ್ತಾ ಇದ್ದೀವಿ. 1 ಹೆಕ್ಟೇರ್ಗೆ 13,600 ಪರಿಹಾರವನ್ನು ಕೊಡುವಂಥ ತೀರ್ಮಾನ ಆಗಿದೆ. ಇರಿಗೇಷನ್ ಬೆಳೆಗಳಿಗೆ ಕೇಂದ್ರ ಸರ್ಕಾರ 13,500 ಕೊಡ್ತಿದೆ, ನಾವು 25,000 ಕೊಡ್ತಾಯಿದ್ದೇವೆ. ಅದೇ ರೀತಿ ತೋಟಗಾರಿಕೆ ಬೆಳೆ ಪ್ಲ್ಯಾಂಟೇಷನ್ಗಳಿಗೆ ಕೇಂದ್ರ ಸರ್ಕಾರ 18,000 ಕೊಡ್ತಿದೆ, ನಾವು 28,000 ಕೊಡ್ತಾಯಿದ್ದೀವಿ. ಇದು ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ತನ್ನ ಬಾಕ್ಸ್ದಿಂದ ಕೊಡುವಂಥದ್ದು ರೈತರಿಗೆ ಅನುಕೂಲ ಆಗಲಿ ಅಂತ. ಮತ್ತು ಯಾರಾದರೂ ತೀರಿ ಹೋದರೆ ಕೇಂದ್ರ ಸರ್ಕಾರ 4 ಲಕ್ಷ ಕೊಡ್ತಾಯಿದೆ, ನಾವು 5 ಲಕ್ಷ ಕೊಡ್ತಾಯಿದ್ದೀವಿ. ಇನ್ನೊಂದು ಈ ವರ್ಷ ವಿಶೇಷವಾದಂಥ ಕಾರ್ಯಕ್ರಮ ಏನು ಮಾಡಿದ್ದೇವೆ ಅಂದರೆ, ಈ ರಿಲೀಫ್ ಕ್ಯಾಂಪ್ಗಳಿಗೆ ಕೆಲವರು ಬರ್ತಾರೆ, ಕೆಲವರು ಬರೋದು. ರಿಲೀಫ್ ಕ್ಯಾಂಪ್ಗೆ ಯಾರು ಬರ್ತಾರೆ ಅವ್ರಿಗೆ ಬೆಳಗಿನ ತಿಂಡಿ, ಊಟ, ಆಹಾರ ಎಲ್ಲವನ್ನೂ ಕೂಡ ಕೊಡ್ತೇವೆ. ಅದರ ಜೊತೆಗೆ ಪೌಷ್ಟಿಕತೆ ಉಳಿಲಿ ಅಂಥೇಳಿ ಈ ಬಾರಿ ಅವರಿಗೆ ಮೊಟ್ಟೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಅಲ್ಲದೆ ಕೆಲವರು ಈ ಕೇಂದ್ರಗಳಿಗೆ ಬರೋದಿಲ್ಲ, ಅವರು ಬೇರೆ ಬೇರೆ ಅವರ ನೆಂಟರ ಮನೆಗೆ ಹೋಗಿರ್ತಾರೆ. ಆದರೆ ಅಲ್ಲಿ ಅವ್ರಿಗೆ ಭಾರ ಆಗಬಾರ್ದು ಅಂಥೇಳಿ ಅವ್ರಿಗೂ ಕೂಡ ಡ್ರೈ ರೇಷನ್ ಕಿಟ್ ಕೊಡಬೇಕು ಅಂತ ಒಂದು ವಿಶೇಷವಾದಂಥ ಆಜ್ಞೆಯನ್ನು ನಾವು ಮಾಡಿದ್ವಿ. ಮತ್ತು 3 ವಿಶೇಷವಾಗಿರುವಂಥ ಸಮಸ್ಯೆಗಳು ಈ ಕೊಡಗು ಮತ್ತು ಕರಾವಳಿ ಪ್ರದೇಶದಲ್ಲಿರುವಂಥದ್ದು. ಒಂದು, ಈ ಭೂಕಂಪನ ಆಗುವಂಥ ಸ್ಟಡಿ ಮಾಡೋ ಸಲುವಾಗಿ ಬೇರೆ ಬೇರೆ ಸಂಸ್ಥೆಗಳಿಂದ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ, NGRI, ಬೆಂಗಳೂರು ಮೈಸೂರು ಯೂನಿವರ್ಸಿಟಿಯಿಂದ ಸುದೀರ್ಘವಾದಂಥ ಸ್ಟಡಿ ಮಾಡಿ ಅದು ಕಾರಣಗಳನ್ನು ತಿಳ್ಕೊಂಡು ಪರಿಹಾರ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅಲ್ಪ ಸ್ಟಡಿ ಎಲ್ಲ ಸುದೀರ್ಘವಾದ ಸ್ಟಡಿಯನ್ನು ಮಾಡಬೇಕು ಅಂತ. ಅದಾದಮೇಲೆ ಪರಿಹಾರದಲ್ಲಿ ಕೆಲವೆಲ್ಲ ರೆಟ್ರೋಫಿಟ್ ಮಾಡಬೇಕು ಮನೆಗಳಿಗೆ ಅಂತೆಲ್ಲ ಕಳೆದ ಬಾರಿ ಹೇಳಿದ್ರು. ಅದಕ್ಕೆ ಅಂತಿಮವಾದಂಥ ಒಂದು ವರದಿಯನ್ನು ಕೊಡಬೇಕು ಅಂತ ನಾವು ಆದೇಶ ಮಾಡಿದ್ದೇವೆ. ಎರಡನೇದಾಗಿ ಲ್ಯಾಂಡ್ ಸ್ಲೈಡ್, ಒಂದು ಭೂಕಂಪನ, ಇನ್ನೊಂದು ಭೂ ಕುಸಿತ, ಲ್ಯಾಂಡ್ ಸ್ಲೈಡ್. ಇದಕ್ಕೆ ಅಮೃತ ಯೂನಿವರ್ಸಿಟಿ ಅವರು ಎಕ್ಸ್ಪರ್ಟ್ ಇದ್ದಾರೆ ಇದರಲ್ಲಿ. ಅವರಿಗೆ ಈಗಾಗಲೇ ಕೊಡಗು ಭಾಗದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಕೂಡ ಕಂಪ್ಲೀಟಾಗಿ ವೆಸ್ಟರ್ನ್ ಘಾಟ್ನಲ್ಲಿ ಬರುವಂಥ ಪ್ರದೇಶಗಳಲ್ಲಿ ಸ್ಟಡಿ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಅವ್ರ ರಿಪೋರ್ಟ್ ಬಂದ ತಕ್ಷಣವೇ ಅವರು ಏನು ಪರಿಹಾರ ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಸರ್ಕಾರ ಸಿದ್ಧಿದೆ. ಇನ್ನೊಂದು ಸಮಸ್ಯೆ ಇರುವಂಥದ್ದು ಕಡಲ ಕೊರೆತ, ಸಿ ಎರೋಷನ್. ಇದರ ಬಗ್ಗೆ ನಾವು ಹಲವಾರು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆದರೂ ಕೂಡ ಕಡಲ ಕೊರೆತ ಪರಿಣಾಮಕಾರಿಯಾಗಿ ನಿಂದಿರದೇ ಇರುವಂಥದ್ದನ್ನು ಗಮನಿಸಿದ್ದೇವೆ. ಈ ಕಡಲ ಕೊರೆತಕ್ಕೆ ADB ಯೋಜನೆಯಲ್ಲಿ ನಾವು ಸುಮಾರು 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಅದು ಭಾಳ ಕಾಸ್ಟ್ಲಿಯಾಗಿ ಮಾಡಿರುವಂಥದ್ದು. ಈಗ ಸುಮಾರು 330 ಕಿಲೋಮೀಟ್ರ್ ನಮ್ಮ ಕಡಲು ತೀರಿದೆ ಕರ್ನಾಟಕ. ಇದರ ಉದ್ದಕ್ಕೂ ಕೂಡ ಮಾಡಬೇಕಾದ್ರೆ
ಅದರಲ್ಲಿ ಏನು ADBದಲ್ಲಿ ಕೂಡ ಕೆಲವು ಕೆಲಸಗಳಲ್ಲಿ ಲೋಪದೋಷ ಆಗಿದೆ. ಅವುಗಳನ್ನು ಕೂಡ ಸರಿಪಡಿಸಿ ವೇವ್ ಬ್ರೇಕರ್ ಅನ್ನುವಂಥ ಒಂದು ಹೊಸ ಟೆಕ್ನಾಲಜಿಯನ್ನು ಈಗಾಗಲೇ ಕೇರಳದಲ್ಲಿ ಅವರು ಮಾಡಿದ್ದಾರೆ. ಅದನ್ನು ಮಾಡುವಂಥ ಪ್ರಯತ್ನಗಳನ್ನು ನಮ್ಮದಲ್ಲಿ ಟ್ರಯಲ್ ಬೇಸಿಸಲ್ಲಿ 1 ಕಿಲೋಮೀಟರನ್ನು ಮಂಗಳೂರಿನ ಉಳ್ಳಾಳ ಭಾಗದಲ್ಲಿ ನಾವು ಮಾಡೋ ತೀರ್ಮಾನ ಮಾಡಿದ್ದೇವೆ. ಅದು ಯಶಸ್ವಿ ಆದರೆ ಅದನ್ನು ಇಡೀ ಕರಾವಳಿ ಪ್ರದೇಶದಲ್ಲಿ ಮಾಡಬೇಕನ್ನುವಂಥ ಚಿಂತನೆ ನಮ್ಮದಾಗಿದೆ. ಅದಕ್ಕಾಗಿ ನಾನು ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಮಾಡ್ತಾಯಿದ್ದೇನೆ ಪರ್ಮನೆಂಟ್ ಸೊಲ್ಯೂಷನ್ ಸಲುವಾಗಿ. ಎಂಟೈರ್ ಕರಾವಳಿಯ DPR ತಯಾರು ಮಾಡಿ ಎಕ್ಸ್ಟರ್ನಲ್ ಏಜೆನ್ಸಿ ಫಂಡಿಂಗ್ನಿಂದ, ಯಾಕಂದರೆ ಇದು ಕೇವಲ ಸ್ಟೇಟ್ ಬಜೆಟ್ನಿಂದ ಆಗೋ ಕೆಲಸ ಅಲ್ಲ, ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಏಜೆನ್ಸಿ ಫಂಡಿಂಗ್ನಿಂದ ಮಾಡೋದಕ್ಕೆ ಒಂದು ಮಹತ್ವದ ಒಂದು ತೀರ್ಮಾನವನ್ನು ಬರುವಂಥ ದಿನಗಳಲ್ಲಿ ಮಾಡ್ತೇವೆ. ಅದಕ್ಕೆ ಕಂಪ್ಲೀಟ್ DPR ಮಾಡೋದಕ್ಕೆ ಬೇಕಾಗಿರುವಂಥ ಹಣವನ್ನು ಕೂಡಲೇ ನಾನು ಬಿಡುಗಡೆ ಮಾಡ್ತೇನೆ ಮತ್ತು ಅದರ ಡೀಟೇಲ್ ಸ್ಟಡಿ ಆದಮೇಲೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಯಾವ ರೀತಿ ಜೋಡಿಸಬೇಕು ಅನ್ನೋದನ್ನು ಕೂಡ ನಾವು ಕೂಡಲೇ ತೀರ್ಮಾನ ಮಾಡ್ತೀವಿ. ಈ ಮಧ್ಯೆ ಈಗ ಕಡಲಕೊರೆತ ಇಮಿಡಿಯೇಟ್ಲಿ ನಿಲ್ಲಿಸೋ ಸಲುವಾಗಿ ಈ ಜಿಲ್ಲಾ ಆಡಳಿತ ಎಲ್ಲೆಲ್ಲಿ ತೆಗೆದುಕೋಬೇಕಂತಾರೆ, ಯಾವ ರೀತಿ ತೆಗೆದುಕೋಬೇಕಂತಾರೆ, ಅದಕ್ಕೆ ಕೂಡಲೇ ಹಣವನ್ನು SDRFದಲ್ಲಿ 3 ಜಿಲ್ಲೆಗಳಿಗೆ ಹಣವನ್ನು ಒದಗಿಸ್ತೇನೆ. ತಾತ್ಕಾಲಿಕವಾಗಿ ಈ ಸಿ ಎರೋಷನ್ನ ನಿಲ್ಲಿಸೋ ಸಲುವಾಗಿ ಏನೆಲ್ಲ ಕಾರ್ಯಕ್ರಮ ರೂಪಿಸ್ಬೋದು ಅದಕ್ಕೆ ಸದ್ಯ ಅವಕಾಶವನ್ನು ಮಾಡಿಕೊಡ್ತೀವಿ ಮತ್ತು ದೀರ್ಘಕಾಲದ ಇದಕ್ಕೆ ಬರುವಂಥ ತಿಂಗಳಲ್ಲಿ ಅದರ ಒಂದು 2-3 ತಿಂಗಳಲ್ಲಿ ಅದಕ್ಕೆ ಒಂದು ರಿಪೋರ್ಟನ್ನು ತಯಾರು ಮಾಡಿ ಶಾಶ್ವತವಾದ ಪರಿಹಾರಕ್ಕೆ ನಾವು ಮಾಡ್ತೀವಿ. ಮತ್ತು ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರತಿ ವರ್ಷ ನೀವು ಕಡಲಕೊರೆತವನ್ನು ನಿಲ್ಲಿಸೋ ಸಲುವಾಗಿ ನಿಮ್ಮ ಲೆವೆಲ್ ಹಂತದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ನೀವು ರೂಪಿಸಬೇಕು ನಿರಂತರವಾಗಿ. ಅದು ಒನ್ ಟೈಮ್ ಕೆಲಸ ಅಲ್ಲ, ಪ್ರತಿ ವರ್ಷವೂ ಕೂಡ ಕಡಲಕೊರೆತ ಎಲ್ಲಾಗುತ್ತೆ, ಎಲ್ಲಿ ರಿಪೇರ್ ಮಾಡಬೇಕು, ಎಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು, ಮಳೆಗಾಲ ಅಥವಾ ಫ್ಲಡ್ ಬಂದಾಗಲ್ಲ, ಇಲ್ಲದೇ ಇರುವಾಗ ಏನು ಕೆಲಸವನ್ನು ಮಾಡಬೇಕು ನೀವು ಅದನ್ನು ಗುರುತಿಸಿ ವಿಶೇಷ ಅನುದಾನವನ್ನು ಈ 3 ಜಿಲ್ಲೆಗಳಿಗೆ ಅವರ ಜಿಲ್ಲಾ ಆಡಳಿತದ DC ಕೈಯಲ್ಲಿ ವಿಶೇಷವಾದಂಥ ಹಣವನ್ನು ಕೊಡ್ತೇನೆ. ಅವರು ಟೆಂಪ್ರರಿ ರಿಪೇರ್ಸು, ಕಡಲಕೊರೆತ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಆ ಮೈನರ್ ವರ್ಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳನ್ನು ಕೂಡ ನಾನು ಮಾಡಿಕೊಡುವಂಥ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಇದಲ್ಲದೆ ನಾನು ಬರುವಂಥ ವಾರದಲ್ಲಿ ಕಾರವಾರ, ಬೆಳಗಾಂ ಮತ್ತು ಉತ್ತರ ಕರ್ನಾಟಕದ ಇತರ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡ್ತೇನೆ. ಅಲ್ಲಿನೂ ಕೂಡ ಏನೇನು ಸಮಸ್ಯೆ ಇದೆ ಅಲ್ಲಿ ಹೋಗಿ ನೋಡಿ ಅದಕ್ಕೇನು ಬಗೆಹರಿಸೋದಕ್ಕೆ ಕೊಡ್ತೀನಿ. ಈ ಮಧ್ಯೆ ಎಲ್ಲ ಜಿಲ್ಲೆಗಳಿಂದ ವರದಿ ಬಂದಿರೋ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಸ್ಟೋರ್ ಆಗೋದು ಭಾಳ ಮುಖ್ಯ ಇದೆ. ಇನ್ನು ಜುಲೈದಲ್ಲಿದ್ದೀವಿ, ಆಗಸ್ಟ್ ಕೂಡ ಮಳೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ರೋಡ್ಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ರಿಸ್ಟೋರೇಷನ್ ಇರ್ಬೋದು, ಸಣ್ಣ ಬ್ರಿಡ್ಜ್ಗಳ ರಿಸ್ಟೋರೇಷನ್ ಇರ್ಬೋದು, ಈ ರಿಸ್ಟೋರೇಷನ್ ಸಲುವಾಗಿ ಪರ್ಮನೆಂಟಾಗಿ ರೋಡ್ ಮಾಡೋದಲ್ಲ, ಇಮಿಡಿಯೇಟ್ಲಿ ರಿಸ್ಟೋರೇಷನ್ ಸಲುವಾಗಿ, ಮೋಟ್ರಬಲ್ ಮಾಡೋ ಸಲುವಾಗಿ RDPR ರಸ್ತೆ, PWD ರಸ್ತೆ, ಬ್ರಿಡ್ಜ್ಗಳು, ಇಲ್ಲ ಎಸ್ಕಾಮ್ಗಳ ಕೆಲಸ, ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್ಗೆ 500 ಕೋಟಿ ರೂಪಾಯಿಯನ್ನು ನಾನು ಕೂಡಲೇ ಬಿಡುಗಡೆಯನ್ನು ನಾನು ಮಾಡ್ತೇನೆ. ಬರೀ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಇಡೀ ರಾಜ್ಯಕ್ಕೆ 500 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ತೇನೆ. ಇದು ತುರ್ತಾಗಿ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಅದನ್ನು ರಿವ್ಯೂ ಮಾಡೋಣ, ಮತ್ತು ಅದರ ಅವಶ್ಯಕತೆ ಅನುಗುಣವಾಗಿ ಮತ್ತೆ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾನು ತೆಗೆದುಕೊಳ್ತೇನೆ. ಒಟ್ಟಾರೆ ಈ ಪ್ರವಾಹವನ್ನು ಸಮೃದ್ಧಿ ಪಾದಿಯಲ್ಲಿ ಎದುರಿಸೋದಕ್ಕೆ ನಮ್ಮ ಅಧಿಕಾರಿಗಳು, NDRF, SDRF, ಜಿಲ್ಲಾ ಆಡಳಿತ, ಶಾಸಕರು ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ. ಇದನ್ನು ಸಮರ್ಪಕವಾಗಿ ಎದುರಿಸ್ತೇವೆ. ಆದಷ್ಟು ಜನರ ಜೀವನಕ್ಕೆ ಏನು ಕಷ್ಟ ಬಂದಿದೆ ಅದನ್ನು ಪರಿಹರಿಸುವಂಥ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಮತ್ತು ಏನು ಪರಿಹಾರ ನಾವು ಘೋಷಣೆ ಮಾಡಿದ್ದೇವೆ, ವಿಶೇಷವಾಗಿ ರೈತರ ಬೆಳೆಗಳಿಗೆ ಮೊದಲೆಲ್ಲ 1.5 ವರ್ಷ ತೊಗೊಳ್ತೀವಿ ಪರಿಹಾರ ಕೊಡೋಕ್ಕೆ. ಕಳೆದ ಬಾರಿ ನಮ್ಮ ಸರ್ಕಾರ ಬಂದಮೇಲೆ 1 ತಿಂಗಳಲ್ಲಿ ಸುಮಾರು 14 ಲಕ್ಷ ಹೆಕ್ಟೇರಲ್ಲಿ 1600 ಕೋಟಿ ರೂಪಾಯಿನ 1 ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಕೂಡಲೇ ಹಣ ಬಿಡುಗಡೆ ಮಾಡುವಂಥ ವ್ಯವಸ್ಥೆ, ಮನೆಗಳಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ನ ರಿಸ್ಟೋರ್ ಮಾಡೋದಕ್ಕೆ ಸಮರೋಪಾದಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ಇಚ್ಛೆ.
ಎಲ್ಲ ಮಾಧ್ಯಮದ ಈಗ ಅದನ್ನೇ ಈಗ ನಾನು ಎಲ್ಲ ಜಿಲ್ಲೆಗಳಿಂದ ವರದಿ ತರಿಸ್ಕೊಳ್ತಾ ಇದ್ದೇನೆ. ಅದು ವರದಿ ಬಂದ ತಕ್ಷಣ ಅದು ಎಸ್ಟಿಮೇಟ್ಸ್ ಎಲ್ಲ ಬಂದ ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ NDRF ಯೋಜನೆ ಅಡಿಯಲ್ಲಿ ಪರಿಹಾರ ಕೊಡೋದಕ್ಕೆ ಮನವಿಯನ್ನು ಮಾಡಿಕೊಡ್ತೀವಿ. ಕೇಂದ್ರ ಸರ್ಕಾರ ಆರ್ಥಿಕ ಶಿಸ್ತು ರೂಪಿಸಬೇಕು ಅಂತ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಆರ್ಥಿಕ ಶಿಸ್ತು ರೂಪಿಸಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಆದೇಶ ಕೊಟ್ಟಿದೆ. ಯಾವಾಗ ಕೊಟ್ಟಿದ್ದಾರೆ? ಮೊನ್ನೆ. ಯಾರು ಕೊಟ್ಟಿದ್ದಾರೆ? ಆರ್ಥಿಕ ಶಿಸ್ತು ಅಂದರೆ ಕೆಲವು ಯೋಜನೆಗಳಿಂದಾಗಿ ಶ್ರೀಲಂಕಾದ ಪರಿಸ್ಥಿತಿ ಬರಬಾರದು ಅಂತ ಆ ರೀತಿಯಲ್ಲಿ. ಯಾವುದೇ ನಮ್ಮ ಯೋಜನೆಗಳಿಗೆ ಎಲ್ಲಿಯೂ ತೊಂದರೆ ಇಲ್ಲ. ಕರ್ನಾಟಕ ಆರ್ಥಿಕ ಶಿಸ್ತು ಮೊದಲಿಂದ ಕಾಪಾಡ್ಕೊಂಡು ಬಂದಿದೆ. ಅದೇನು ಪ್ಯಾರಾಮೀಟರ್ಸ್ ಇದೆ, ಆರ್ಥಿಕ ಶಿಸ್ತಿನ ಪ್ಯಾರಾಮೀಟರ್ಸ್ ಏನಿದೆ ಅದನ್ನು ಅದರ ಒಳಗಡೆನೇ ಇದ್ದೇವೆ. ಮುಂದೂ ಕೂಡ ಆರ್ಥಿಕ ಶಿಸ್ತನ್ನು ಕಾಪಾಡ್ತೀವಿ. ಓಕೆ, ಧನ್ಯವಾದಗಳೆಲ್ಲ. ಧನ್ಯವಾದ. ಈ ರಾಷ್ಟ್ರೀಯ ಲಾಂಛನ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಲಾಂಛನದ ಮುಖಾಚರಿಯ ಬದಲಾಗಿ ಇಷ್ಟು ದೊಡ್ಡ ವಿಚಾರ ಹೇಳಿದ್ದೀನಿ, ಇದು ಬೇಕಾ ನಿಮಗೆ? ಸರ್, ಈಗ ಸಂತೋಷ್ ಪಾಟೀಲ್ ಕಾಂಟ್ರಾಕ್ಟ್ ಸಾವಿಗೆ ಸಂಬಂಧಪಟ್ಟಂಗೆ ಉನ್ನತ ಮಟ್ಟದ ಶಿಫಾರಸು ಏನಾದರೂ ಮಾಡ್ತಾರೆ? ಅದ್ರ ಬಗ್ಗೆ ನಾನು ಏನು ಮಾತಾಡೋದಲ್ಲ. ತನಿಖೆ ನಡೀತಾ ಇದೆ. ಅವರ ಫ್ಯಾಮಿಲಿಯವರು ಕೂಡ ಭೇಟಿಯಾಗಿ ಕೇಳ್ಕೊಂಡಿದ್ದಾರೆ ಶಿಫಾರಸು ಮಾಡಿ. ಈಗ ಲಾಂಛನ ಬಗ್ಗೆ ಈಗಾಗಲೇ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾರಿನಾಥದಲ್ಲಿ ಇರುವಂಥ ಏನು ಅಶೋಕನ ಕಾಲದ ಲಾಂಛನ ಇತ್ತು ಸಿಂಹದ್ದು, ಅದೇ ಲಾಂಛನವನ್ನು ಅಲ್ಲಿ ಮಾಡಿರುವಂಥದ್ದು ಒರಿಜಿನಲ್ ಕೂಡ ಅವತ್ತು ಕೂಡ ನಾವು ಕೇಳಲ್ಪಟ್ಟಿದ್ದೇವೆ. ಅಶೋಕ ಸಾರಿನಾಥನ ಸಿಂಹದ ಲಾಂಛನ ಮತ್ತು ಚಕ್ರ ಅಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂಥೇಳಿ ಈ ನಮ್ಮ ಧ್ವಜ ಮಾಡೋದ್ರಲ್ಲಾಗಲಿ ಅಥವಾ ಲಾಂಛನ ಮಾಡುವಾಗ ಆವತ್ತು ಕೂಡ ಕೇಳಲ್ಪಟ್ಟಿದ್ವಿ. ಅದೇ ರೀತಿ ಅದನ್ನೇ ಮಾಡಿರಿದ್ದೇವೆ. ಇನ್ನು ಅದರಲ್ಲಿ ಬೇರೆ ಬೇರೆ ಥರ ನೋಡುವಂಥ ದೃಷ್ಟಿ, ಅದೊಂದು ಉಗ್ರವಾಗಿದೆ, ವ್ಯಾಘ್ರವಾಗಿದೆ, ಇನ್ನೊಂದು ಹಂಗಿದೆ ಹಿಂಗಿದೆ ಅಂತ ಅವರವರ ದೃಷ್ಟಿಕೋನ. ಮತ್ತು ವಿಶೇಷವಾಗಿ ವಿರೋಧ ಪಕ್ಷದವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ, ಸಣ್ಣ ಪುಟ್ಟು ಎಲ್ಲ ವಿಚಾರಗಳಲ್ಲಿ. ಸಾರಿನಾಥಂದೇನಿದೆ ಯಥಾರ್ಥವಾಗಿ ಮಾಡಿದೆ, ಇದು ಒಂದು. ಮತ್ತು ಎರಡನೇದು ರಾಜಕೀಯವಾಗಿ ಅದನ್ನು ನೋಡ್ತಾ ಇದ್ದಾರೆ ಅವರು, ಕಾಂಗ್ರೆಸ್ನವ್ರು, ವಿಶೇಷವಾಗಿ ಕಾಂಗ್ರೆಸ್ನವ್ರು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಅವ್ರು ನೋಡೋ ದೃಷ್ಟಿ, ನಾವು ನೋಡೋ ದೃಷ್ಟಿ ಬೇರೆ. ನಮ್ಮದು ಕ್ರಿಯಾಶೀಲವಾಗಿರುವಂಥ, ಆ್ಯಕ್ಟಿವ್ ಆಗಿರುವಂಥ ಪ್ರಧಾನಮಂತ್ರಿಗಳಿದ್ದಾರೆ. ಅದರ ತಕ್ಕಾಗೆ ನಮ್ಮ ದೃಷ್ಟಿಯಲ್ಲಿ ಒಂದು ಸಿಂಹ ಯಾವ ರೀತಿ ಸಶಕ್ತವಾಗಿ ಗರ್ಜನಾ ರೂಪದಲ್ಲಿರಬೇಕು ಅದು ನಮ್ಮದಿದೆ. ಅವರು ಯಾವಾಗಲೂ ಕೂಡ ನಿದ್ದೆ ಮಾಡ್ತಿರುವಂಥ ಒಂದು ಸಿಂಹವನ್ನೇ ನಂಬ್ಕೊಂಡು ಬಂದಂಥ ಸಂಸ್ಕೃತಿ ಅವ್ರದ್ದು. ಆ ದೃಷ್ಟಿಯಿಂದ ಅವ್ರಿಗೆ ಅದು ಕಾಣ್ತಾರೆ. ಧನ್ಯವಾದ.